ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ರವರಿಗೆ ಮಧ್ಯಂತರ ಜಾಮೀನಂತೂ ಸಿಕ್ಕೇ ಸಿಗುತ್ತೆ. ಇವಾಗ ಏನೊಂದು ತೀರ್ಪು ಬರುತ್ತೆ ಅಲ್ಲಿವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ. ಇನ್ನೊಂದೇನಪ್ಪ ಅಂದ್ರೆ ಪರ್ಮನೆಂಟ್ ಬೇಲ್ ಸಿಗುತ್ತಾ ಇಲ್ವಾ ಅಂತ ಒಂದಷ್ಟು ಕ್ವಶನ್ಸ್ಗಳು ರೈಸ್ ಆಗ್ತಿದೆ, ಮತ್ತೆ ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಪರ್ಮನೆಂಟ್ ಬೇಲು ಸಿಗೋದೇ ಇಲ್ಲ ಅಂತ ಒಂದಷ್ಟು ಮಾತಂತೂ ಜೋರಾಗೆ ನಡೀತಿದೆ. ಪರ್ಮನೆಂಟ್ ಬೇಲ್ ಸಿಗೋದಕ್ಕೆ ಒಂದಷ್ಟು ಕಾರಣಗಳಿವೆ. ಏನಪ್ಪಾ ಅಂದ್ರೆ ತನಿಖೆಯಲ್ಲಿರುವ ಲೋಪದೋಷಗಳ ಬಗ್ಗೆ ಸಿ.ವಿ. ನಾಗೇಶ್ ರವರು ಖಡಾಖಂಡಿತವಾಗಿ ಒಳ್ಳೆ ಟಕ್ಕರ್ ಕೊಡ್ತಾ ಹೋದ್ರು. ನಂಬರ್ 1 ಕಾರಣ ಏನಪ್ಪಾ ಅಂದ್ರೆ ಸಾಕ್ಷಿಯ ಹೇಳಿಕೆ ಏನೊಂದು 12 ದಿವಸ ಲೇಟಾಗಿ ತಗೊಂಡಿದ್ದಾರೆ, ಮತ್ತೆ ಇನ್ನೊಬ್ಬರದ್ದು ಬಂದ್ಬಿಟ್ಟು 1 ವಾರ ಲೇಟಾಗಿ ತಗೊಂಡಿದ್ದಾರೆ. ಇದು ಸಖತ್ತು ಸಂಶಯವಾಗಿದೆ. ಇವರೇ ಹೇಳ್ಕೊಟ್ಬಿಟ್ಟು ಸಾಕ್ಷಿ ಹೇಳಿಕೆನ ಮಾಡಿಸಿರ್ಬೋದು, ಪೊಲೀಸ್ ಅವರೇ ಹೇಳ್ಕೊಟ್ಬಿಟ್ಟು ಮಾಡಿಸಿದ್ದಾರೆ ಅಂತ ಖಡಾಖಂಡಿತವಾಗಿ ಜಡ್ಜ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮಧ್ಯಂತರ ಜಾಮೀನು ಸಿಕ್ಕಿದ ಮೇಲೆ ಇವ್ರಿಗೆ ಒಂದಷ್ಟು ನಿರ್ಬಂಧಗಳನ್ನು ಹಾಕಿದ್ರು. ಯಾವುದೇ ಸಾಕ್ಷಿಗೆ ಬೆದರಿಕೆ ಹಾಕಂಗಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋ ಹಾಗಿಲ್ಲ, ಮತ್ತು ಯಾವುದೇ ಇಂಟರ್ವ್ಯೂ ಕೊಡೋ ಹಾಗಿಲ್ಲ. ಇವೆಲ್ಲ ಮಾಡಿದರೆ ಸಮಸ್ಯೆಗೆ ಈಡಾಗುತ್ತೆ. ಈ ಒಂದು ಬೇಲ್ನ ಕ್ಯಾನ್ಸಲ್ ಆಗುತ್ತೆ, ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ದರ್ಶನ್ ರವರು ಸಖತ್ತಾಗಿ ನೀಟಾಗಿ ಕಟ್ಟುನಿಟ್ಟಾಗಿ ಈ ಒಂದು ಏನೊಂದು ಕ್ವಶನ್ಸ್ಗಳನ್ನ ಹಾಕಿದ್ರು, ಮತ್ತು ಇವ್ರಿಗೆ ಏನೊಂದು ಹೇಳಿದ್ರು ಎಲ್ಲನೂ ಪಾಲಿಸ್ಕೊತ ಬಂದರು. ಅದು ಕೂಡ ಸಿ.ವಿ. ನಾಗೇಶ್ ರವರು ಕೋರ್ಟಿನ ಮುಂದೆ, ಜಡ್ಜ್ ಮುಂದೆ ನೀಟಾಗಿ ಹೇಳಿದ್ದಾರೆ, ನನ್ನ ಕಕ್ಷಿದಾರರು ಏನೂ ಉಲ್ಲಂಘನೆ ಮಾಡಿಲ್ಲ, ಯಾವುದೇ ಸಾಕ್ಷಿಗೂ ಬೆದರಿಕೆ ಹಾಕಿಲ್ಲ, ಸಾಕ್ಷಿ ನಾಶಕ್ಕೂ ಪ್ರಯತ್ನ ಪಟ್ಟಿಲ್ಲ, ಏನೊಂದು ಕಂಡೀಷನ್ಗಳು ಹಾಕಿದ್ರಿ ಎಲ್ಲನೂ ಪಾಲಿಸಿದ್ದಾರೆ. ಇದರ ನಿಟ್ಟಿನಲ್ಲಿ ಇವರಿಗೆ ಪರ್ಮನೆಂಟ್ ಜಾಮೀನು ಕೊಡಬೇಕು ಅಂತ ಕೂಡ ಒಂದಷ್ಟು ಕ್ವಶನ್ಸ್ನ ರೈಸ್ ಮಾಡಿದ್ರು. ಇಲ್ಲಿ ಇಷ್ಟೇ ಇಂಪಾರ್ಟೆಂಟು, ತನಿಖೆ ಮುಗ್ದಿದೆ, ಮತ್ತು ಈ ಒಂದು ತನಿಖೆನೇ ಫುಲ್ ಕ್ಲಿಯರ್ ಆಗಿ ಹೋಗ್ಬಿಟ್ಟಿದೆ. ಆದ್ದರಿಂದ ಇಲ್ಲಿ ಏನೂ ಇಲ್ಲ, ತನಿಖೆ ಇಲ್ಲ, ಏನೂ ಇಲ್ಲ, ಎಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ, ಪ್ರತಿಯೊಂದು ಸಾಕ್ಷಿದಾರರ ಹೇಳಿಕೆ ಎಲ್ಲವನ್ನೂ ಆಗ್ಬಿಟ್ಟಿದೆ. ಇವಾಗ ಬೇಲ್ ಕೊಡೋದಕ್ಕೆ ಏನು ಸಮಸ್ಯೆ ಅಂತ ಕೂಡ ಒಂದಷ್ಟು ಕ್ವಶನ್ಸ್ ರೈಸ್ ಮಾಡಿದ್ರು. ನೋಡೋಣ ಸ್ನೇಹಿತರೆ, ಇನ್ನೊಂದು 2-3 ದಿವಸದಲ್ಲೇ ಎಲ್ಲ ಗೊತ್ತಾಗುತ್ತೆ. ಏನೇನಾಗುತ್ತೆ ಎಲ್ಲ ಕೂಡ ಅಪ್ಡೇಟನ್ನು ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.